ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡೋಕೆ ಅವಕಾಶ ಇದ್ರೂ ಕೂಡ ಭಾರತ ಅದನ್ನ ಸಮರ್ಥವಾಗಿ ಬಳಸಿಕೊಳ್ಳಿಲ್ಲ. ಸರಣಿಯನ್ನ ಗೆದ್ರೂ ಕೂಡ ಕೊನೆಯ ಪಂದ್ಯ ಡ್ರಾನಲ್ಲಿ ಕೊನೆಯಾಯ್ತಲ್ಲ ಅನ್ನುವಂತ ಬೇಸರ ಅಂತೂ ಇದ್ದೇ ಇದೆ. ಅಂಡ್ ಈ ರಿಸಲ್ಟ್ ಭಾರತದ WTC ಜರ್ನಿ ಮೇಲೂ ಕೂಡ ಬಿಗ್ ಎಫೆಕ್ಟ್ ಆಗುವಂತೆ ಮಾಡಿದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಗಾಳಿಯಲ್ಲಿ ಪಂದ್ಯ ಗೆದ್ದಂತ ಭಾರತಕ್ಕೆ ಕೊಲಂಬೋದಲ್ಲಿ ಗೆಲುವು ಸಿಗಲಿಲ್ಲ. ಕೊನೆಯ ದಿನದಾಟದಲ್ಲಿ ಲಂಕನ್ನರು ನೀಡಿದಂತ ಫೈಟ್ನಿಂದ ಕೊನೆಗೆ ಡ್ರಾ ಮಾಡಿಕೊಳ್ಳದೆ ಬೇರೆ ದಾರಿ ಕೂಡ ಇರಲಿಲ್ಲ. ಆದ್ರೆ ಇಲ್ಲಿ 2-2 ಪಂದ್ಯಗಳನ್ನ ಗೆದ್ದಿದ್ರಿಂದ ಭಾರತಕ್ಕೆ ದೊಡ್ಡ ಲಾಭವೇ ಆಗಿರ್ತಿತ್ತು. ಬಹುಶಃ ಈ ಪಂದ್ಯವನ್ನ ಗೆದ್ದಿದ್ರೆ ಅಂದ್ರೆ 2-2 ಪಂದ್ಯಗಳನ್ನ ಗೆದ್ಕೊಂಡಿದ್ರೆ ಭಾರತಕ್ಕೆ ಲಾಭದ ಪ್ರಮಾಣ ಜಾಸ್ತಿ ಇರ್ತಾ ಇತ್ತು. 2027ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್ ರೇಸ್ ನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಇರ್ತಿದ್ರು. ಬಟ್ ಈಗ ಕೊನೆಯ ಪಂದ್ಯ ಡ್ರಾ ಆಗಿರೋದ್ರಿಂದ ಬಿಸಿ ಅಂತೂ ತಟ್ಟಿದೆ. ಗಾಳಿಯಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯ ಗೆದ್ದಿದ್ದಂತ ಭಾರತ ಸರಣಿಯನ್ನ 1-0 ಮುಗಿಸಿದ್ರೂ ಕೂಡ ಕೊಲಂಬೋದಲ್ಲಿ ಗೆಲುವಿನ ಅವಕಾಶ ಕೈ ಚೆಲ್ಲಿದ್ದು ದೊಡ್ಡ ನಷ್ಟ ಉಂಟು ಮಾಡಿದೆ. ಹಾಗೆ WTCಯಲ್ಲಿ ಸ್ಥಾನವನ್ನ ಒಟ್ಟು ಪಾಯಿಂಟ್ಸ್ಗಿಂತ ಪರ್ಸೆಂಟೇಜ್ ಮೇಲೆ ನಿರ್ಧಾರವನ್ನ ಮಾಡ್ತಾರೆ. ಒಂದು ಪಂದ್ಯದ ಗೆಲುವಿಗೆ 12 ಅಂಕಗಳು ಸಿಕ್ಕರೆ ಡ್ರಾಗೆ 4 ಪಾಯಿಂಟ್ ಸಿಗುತ್ತೆ. ಸೊ ಟಾಪ್ 2 ನಲ್ಲಿ ಬರುವಂತ ತಂಡಗಳೇ ಫೈನಲ್ ಅನ್ನ ಆಡ್ತವೆ. ಈಗ ಟೆಸ್ಟ್ ಪಂದ್ಯ ಡ್ರಾ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಪ್ರಸ್ತುತ ಟೀಮ್ ಇಂಡಿಯಾ WTC ಪಾಯಿಂಟ್ಸ್ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿ ಕಂಟಿನ್ಯೂ ಆಗಿದೆ. ಜೊತೆಗೆ ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿದೆ. ಇನ್ನ ನೆಕ್ಸ್ಟ್ ಬರುವಂತ ರೇಸ್ ನಲ್ಲಿ ಕೇವಲ 7 ಪಂದ್ಯಗಳು ಮಾತ್ರ ಬಾಕಿ ಉಳ್ಕೊಳ್ಳುತ್ತೆ ಭಾರತಕ್ಕೆ. ಸೊ ನ್ಯೂಜಿಲೆಂಡ್ ವಿರುದ್ಧ 2 ಪಂದ್ಯ ಹಾಗೆ ಆಸ್ಟ್ರೇಲಿಯಾ ವಿರುದ್ಧದ 5 ಪಂದ್ಯಗಳ ಸರಣಿ. ಟೋಟಲ್ ಆಗಿ ಈಗ WTC ಫೈನಲ್ ರೇಸ್ ನಲ್ಲಿ ಭಾರತಕ್ಕೆ ಇನ್ನ 2 ಸರಣಿ 7 ಪಂದ್ಯಗಳು ಮಾತ್ರ ಬಾಕಿ ಇವೆ. ಸೊ ಫೈನಲ್ ರೇಸ್ ನಲ್ಲಿ ಭದ್ರವಾಗಿ ಉಳಿಬೇಕು ಅಂದ್ರೆ ಇನ್ನು ಮುಂದೆ ಗೆಲ್ಲೋದೊಂದೇ ದಾರಿ ಇರುತ್ತೆ ಭಾರತಕ್ಕೆ. ಸೊ 1 ಪಂದ್ಯ ಕೈ ಚೆಲ್ತೀವಿ ಅಥವಾ 2 ಪಂದ್ಯ ಕೈ ಚೆಲ್ತೀವಿ ಅನ್ನುವಂತ ಆಪ್ಷನ್ ಇಲ್ವೇ ಇಲ್ಲ. ಇಲ್ಲಿ ಪ್ರತಿ ಮ್ಯಾಚ್ನು ಕೂಡ ಡೂ ಆರ್ ಡೈ ಅನ್ನೋ ರೀತಿಯಲ್ಲಿ ಆಡಲೇಬೇಕು. ಜೊತೆಗೆ ಉಳಿದಿರುವಂತ 7 ಟೆಸ್ಟ್ ಪಂದ್ಯಗಳಲ್ಲಿ ಕನಿಷ್ಠ 6 ಪಂದ್ಯಗಳನ್ನ ಮಾತ್ರ ಗೆಲ್ಲೇಬೇಕಿದೆ. ಆ 6 ಪಂದ್ಯಗಳನ್ನ ಗೆದ್ರೆ ಮಾತ್ರನೇ ಫೈನಲ್ ಆಡೋಕೆ ಒಂದ್ ರೀತಿಯಾದಂತ ಹೋಪ್ಸ್ ಇರುತ್ತೆ. ಇಲ್ಲಾದ್ರೆ ಅದು ಕೂಡ ಇರಲ್ಲ. ಇನ್ನು ಭಾರತ ತನ್ನ ಎಲ್ಲಾ ಪಂದ್ಯ ಗೆದ್ರೂ ಕೂಡ ಬೇರೆ ತಂಡಗಳ ಫಲಿತಾಂಶಕ್ಕಾಗಿ ಕೂಡ ಡಿಪೆಂಡ್ ಆಗ್ಬೇಕಾಗುತ್ತೆ. ಇಲ್ಲಪ್ಪ ನಾವು ನಮ್ಮ ಮುಂದಿರುವಂತ ಎಲ್ಲಾ ಪಂದ್ಯಗಳನ್ನ ಗೆದ್ಕೊಂಡ್ವಿ ಸೊ ಫೈನಲ್ ಟಿಕೆಟ್ ಕೊಡ್ತಾರೆ ಅಂದ್ರೆ ಚಾನ್ಸೇ ಇಲ್ಲ. ಯಾಕಂದ್ರೆ ಬೇರೆ ತಂಡಗಳು ಭಾರತಕ್ಕಿಂತ ಸೂಪರ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇರೋದ್ರಿಂದ ಸೊ ಬೇರೆ ತಂಡಗಳ ರಿಸಲ್ಟ್ ಗಳ ಮೇಲೂ ಕೂಡ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದರಲ್ಲೂ ಕೂಡ ಟಾಪ್ 1 ನಲ್ಲಿ ಇರುವಂತ ಆಸ್ಟ್ರೇಲಿಯಾ, ಅನಂತರದಲ್ಲಿ ದಕ್ಷಿಣ ಆಫ್ರಿಕಾ, ನ್ಯೂಜಿಲೆಂಡ್ ತಂಡಗಳ ನೆಕ್ಸ್ಟ್ ರಿಸಲ್ಟ್ ಮೇಲೂ ಕೂಡ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಅವರು ಎಷ್ಟು ಪಂದ್ಯಗಳನ್ನ ಆಡ್ತಾರೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ, ಭಾರತ ಎಷ್ಟಿರುತ್ತೆ, ಸೊ ಅದನ್ನೆಲ್ಲ ಅವರ ಸೋಲು ಗೆಲುವುಗಳನ್ನ ಡಿಪೆಂಡ್ ಮಾಡ್ಕೊಂಡು ಇಲ್ಲಿ ಭಾರತ ನೆಕ್ಸ್ಟ್ ಸರ್ವೈವ್ ಆಗ್ಬೇಕಾಗುತ್ತೆ. ಅದು ಅಲ್ಲದೆ ಇಲ್ಲಿ ಭಾರತಕ್ಕೆ ಮುಂದೆ 2 ಸರಣಿಗಳು ಇದ್ರೂ ಕೂಡ ನ್ಯೂಜಿಲೆಂಡ್ ವಿರುದ್ಧ ಅವರದ್ದೇ ನೆಲದಲ್ಲಿ 2 ಪಂದ್ಯಗಳ ಟೆಸ್ಟ್ ಸರಣಿ ಸವಾಲಾಗುತ್ತೆ. ಯಾಕಂದ್ರೆ 2009ರ ಬಳಿಕ ಅಲ್ಲಿ ಟೆಸ್ಟ್ ಗೆದ್ದಿರುವುದು ದೊಡ್ಡ ಸವಾಲು. ಅಂದ್ರೆ ಭಾರತ 2009ರ ಬಳಿಕ ನ್ಯೂಜಿಲೆಂಡ್ ನಲ್ಲಿ ಟೆಸ್ಟ್ ಸರಣಿಯನ್ನ ಗೆದ್ದಿಲ್ಲ. ಹೀಗಾಗಿ ಈ ಸಲ ಗೆಲ್ತಾರೆ ಅನ್ನೋದು ಕೂಡ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಹಾಗೆ ತವರಿನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ ನಡೆಯುತ್ತೆ. ಇದರಲ್ಲಿ ಕನಿಷ್ಠ ಅಂದ್ರೂ ಕೂಡ 4 ಪಂದ್ಯಗಳನ್ನ ಗೆಲ್ಲೇಬೇಕಾಗುತ್ತೆ. ಹೀಗಾಗಿ 4 ಪಂದ್ಯಗಳನ್ನ ಗೆಲ್ಲಬೇಕು ಅನ್ನುವಂತ ಪ್ರೆಷರ್ ಇದೆಯಲ್ಲ, ಸೊ ಆ ಪ್ರೆಷರ್ ಭಾರತಕ್ಕೆ ಪಂದ್ಯದ ವೇಳೆಯೂ ಕೂಡ ಎಫೆಕ್ಟ್ ಆಗುತ್ತೆ. ಹೀಗಾಗಿ ಮುಂದಿನ ಪಂದ್ಯಗಳ ಟಾಸ್ಕ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಇಲ್ಲಿರುವಂತ ದೊಡ್ಡ ಪ್ರಶ್ನೆ. ನಮಸ್ಕಾರ.